ಸೊಳ್ಳೆಗಳು ಮುಳ್ಳಿನಿಂದ ಮುಳ್ಳನ್ನು ತೆಗಿತಕ್ಕಂಥದ್ದು. ರಾತ್ರಿ ಹೊತ್ತು ನೀವು ಸವಿನಿದ್ರಲ್ಲಿರಬೇಕಾದ್ರೆ ನಿಮ್ಮ ಕಿವಿ ಹತ್ತಿರ ಗುಳಿಗುಡುತ್ತಾ ಸುಳಿದು ನಿಮ್ಮ ಮೈಕೈಗಳನ್ನ ಕಚ್ಚಿ ನವೆ ಏರಿಸಿ ತುರಿಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಕ್ಕಂಥ ಸೊಳ್ಳೆಗಳ ಮೇಲೆ ಸಿಟ್ಟು ಮಾಡ್ಕೊಳ್ಳದೆ ಇರತಕ್ಕಂಥವ್ರು ಯಾರಿದ್ದಾರೆ? ಅಂತ ಯಾರಾದರೂ ಇದ್ದರೆ ಅವರನ್ನು ಭಗವದ್ಗೀತೆಯ ವರ್ಣನೆಯಲ್ಲಿ ಬರ್ತಕ್ಕಂಥ ಸಮದರ್ಶಿ ಅಂತ ಕರೆಯೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಮನುಷ್ಯರನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೊಲ್ತಕ್ಕಂಥ ಪ್ರಾಣಿ ಅಥವಾ ಕೀಟ ಯಾವುದು ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ತಕ್ಷಣ ನಾನಾ ಬಗೆಯ ಕ್ರೂರ ಮೃಗಗಳು, ಹಾವು ಚೇಳುಗಳು ಬರ್ತಕ್ಕಂಥದ್ದು ಸಹಜನೇ. ಆದರೆ ರೋಗಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಾ ಪರೋಕ್ಷವಾಗಿ ಅತಿ ಹೆಚ್ಚಿನ ಮನುಷ್ಯರನ್ನು ಕೊಲ್ತಕ್ಕಂಥ ಹುಪ್ಟೆ ಅಂದರೆ ಸೊಳ್ಳೆ. ಇಂಥ ಸೊಳ್ಳೆಗಳನ್ನು ಭೂಮಿಯ ಮೇಲೆ ನಿರ್ವಂಶಗೊಳಿಸಿದರೆ ಏನಾಗ್ಬೋದು ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತುಕೊಂಡು ವಿಜ್ಞಾನಿಗಳು ಚರ್ಚೆ ಮಾಡಿದ್ದಾರೆ. ಸೊಳ್ಳೆಗಳು ಕೆಲವು ಸಸ್ಯಗಳ ಪರಾಗಸ್ಪರ್ಶಕ್ಕೆ ನೆರವಾಗ್ತವೆ. ಭೂಮಿಯಿಂದ ಎಲ್ಲ ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡಿದರೆ ಇವುಗಳ ಜಾಗವನ್ನು ತುಂಬಿ ಅದೇ ಕೆಲಸವನ್ನು ಮಾಡ್ತಕ್ಕಂಥ ಕೆಲವು ಪಕ್ಷಿಗಳು ಇದ್ದಾವೆ ಅಂತ ಗುರುತಿಸಲಾಗಿದೆ. ಸೊಳ್ಳೆಗಳಲ್ಲಿ 2200 ಪ್ರಭೇದಗಳಿದ್ದು ಅವುಗಳಲ್ಲಿ 200 ಪ್ರಭೇದಗಳು ಮಾತ್ರ ಮನುಷ್ಯರನ್ನು ಕಚ್ಚುತ್ತವೆ. ಪ್ರತಿ ವರ್ಷ ಜಗತ್ತಿನಲ್ಲಿ ಅಂದಾಜು 25 ಕೋಟಿ ಜನ ಸೊಳ್ಳೆಗಳ ಕಡಿತದಿಂದ ಮಲೇರಿಯಾ ರೋಗದಿಂದ ನರಳುತ್ತಾರೆ ಅಂತ ಅಂದಾಜು ಮಾಡಲಾಗಿದೆ. ಸೊಳ್ಳೆಗಳಿಂದ ಹರಡ್ತಕ್ಕಂಥ ಎಲ್ಲ ರೋಗಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ ಸೋಂಕಿತರ ಸಂಖ್ಯೆ ಪ್ರತಿ ವರ್ಷ 50 ಕೋಟಿನ ದಾಟುತ್ತೆ. ಇದರಿಂದ ವಿಶ್ವದ ಆರೋಗ್ಯ ಮತ್ತು ಮೂಲಸೌಕರ್ಯಗಳ ಮೇಲೆ ಭಾರಿ ಹೊರೆ ಬೀಳ್ತಾ ಇದೆ. ಹೀಗೆ ಸೊಳ್ಳೆಗಳಿಂದ ಮನುಷ್ಯರ ಬದುಕು ಹಾಗೆಯೇ ಆರ್ಥಿಕತೆಯ ಮೇಲೆ ಭಾರಿ ಪರಿಣಾಮಗಳು, ನಷ್ಟಗಳು ಉಂಟಾಗ್ತಾ ಇದ್ದರೂ ಕೂಡ ಬ್ರೆಜಿಲ್ನ ಒಂದು ಕಂಪನಿ 500 ಕೋಟಿ ಸೊಳ್ಳೆಗಳನ್ನ ಜಗತ್ತಿನಾದ್ಯಂತ ಬಿಡುಗಡೆ ಮಾಡಿತು. ಇದೆಂಥ ಮಾನವ ವಿರೋಧಿ ಚಟುವಟಿಕೆ ಅಂತ ನಮಗೆ ಮೊದಲಿಗೆ ಭಾಸ ಆಗುತ್ತೆ. ಆದರೆ ವಿಜ್ಞಾನಿಗಳು ಇದಕ್ಕೆ ಬೇರೆಯದೇ ಆದ ವಿವರಣೆಯನ್ನು ನೀಡಿದ್ದಾರೆ. ಕೀಟ ಪ್ರಪಂಚದಲ್ಲಿ ಇರ್ತಕ್ಕಂಥ 50% ಅಂದರೆ 50%ಕ್ಕೂ ಹೆಚ್ಚಿನವುಗಳೇ ಕೀಟಗಳಲ್ಲಿ ವಾಲ್ಬಾಕಿ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳು ಅವುಗಳ ಕೋಶದಲ್ಲಿ ವಾಸ ಮಾಡ್ತಾ ಇರ್ತವೆ. ಮತ್ತು ಅವು ಮುಂದಿನ ಪೀಳಿಗೆಗೆ ವರ್ಗಾಂತರ ಕೂಡ ಆಗ್ತವೆ ಅನ್ನೋದು 100 ವರ್ಷಗಳಿಗೂ ಹಿಂದಿನಿಂದ ಗೊತ್ತಾಗಿದೆ. ಕೆಲವು ಸೊಳ್ಳೆಗಳ ದೇಹದಲ್ಲಿಯೂ ಕೂಡ ಈ ಬ್ಯಾಕ್ಟೀರಿಯಾಗಳು ಇದ್ದಾವೆ. ಈ ಬ್ಯಾಕ್ಟೀರಿಯಾಗಳು ಮನುಷ್ಯರ ಮೇಲಾಗಲಿ ಅಥವಾ ಪರಿಸರದ ಮೇಲಾಗಲಿ ಯಾವುದೇ ಪರಿಣಾಮಗಳನ್ನು ಉಂಟು ಮಾಡೋದಿಲ್ಲ. ಹಳದಿ ಜ್ವರ, ಚಿಕನ್ ಗುನ್ಯಾ, ಡೆಂಗ್ಯೂ ಮುಂತಾದಂಥ ವೈರಸ್ ಮೂಲದ ರೋಗಗಳನ್ನು ಏಡಿಪಸ್ ಏಜಿಪ್ಟಿ ಅಂತಕ್ಕಂಥ ಸೊಳ್ಳೆಯ ಮೂಲಕ ಮನುಷ್ಯರಿಗೆ ಹರಡುತ್ತೆ. ಈ ಸೊಳ್ಳೆಗಳಲ್ಲಿ ವಾಲ್ಬಾಕಿಯ ಬ್ಯಾಕ್ಟೀರಿಯಾಗಳಿಲ್ಲ. ವೈಜ್ಞಾನಿಕ ಸಂಶೋಧನೆಗಳಿಂದ ವಾಲ್ಬಾಕಿಯ ಬ್ಯಾಕ್ಟೀರಿಯಾಗಳು ಡೆಂಗ್ಯೂ, ಚಿಕನ್ ಗುನ್ಯಾ ಮುಂತಾದ ವೈರಸ್ಗಳನ್ನು ಹತ್ತಿಕ್ತಿದ್ದಾವೆ. ಏಡಿಪಸ್ ಏಜಿಪ್ಟಿ ಸೊಳ್ಳೆಗಳಲ್ಲಿ ವಾಲ್ಬಾಕಿಯ ಬ್ಯಾಕ್ಟೀರಿಯಾನ ಸೇರಿಸಿದರೆ ಆ ಸೊಳ್ಳೆಗಳು ಮಾರಕ ರೋಗ ಹರಡೋದಕ್ಕೆ ಕಡಿವಾಣ ಆಗ್ತಂತಾಗುತ್ತೆ. ಆದ್ದರಿಂದಲೇ ಬ್ರೆಜಿಲ್ ಕಂಪನಿ ವಾಲ್ಬಾಕಿಯ ಬ್ಯಾಕ್ಟೀರಿಯಾ ಹೊಂದಿರತಕ್ಕಂಥ ಸೊಳ್ಳೆಗಳನ್ನ ಅಭಿವೃದ್ಧಿಪಡಿಸಿ ಅವುಗಳನ್ನ ಜಗತ್ತಿನ ಎಲ್ಲ ಕಡೆ ಹರಿಬಿಟ್ಟಿತ್ತು. ವಾಲ್ಬಾಕಿಯ ಹೊಂದಿರತಕ್ಕಂಥ ಗಂಡು ಸೊಳ್ಳೆ ಅದಿಲ್ಲದ ಹೆಣ್ಣು ಸೊಳ್ಳೆಯನ್ನು ಕೂಡಿದಾಗ ಅದು ಇರ್ತಕ್ಕಂಥ ಮೊಟ್ಟೆ ಮರಿಯಾಗೋದಿಲ್ಲ. ವಾಲ್ಬಾಕಿಯ ಬ್ಯಾಕ್ಟೀರಿಯಾ ಹೊಂದಿರತಕ್ಕಂಥ ಹೆಣ್ಣು ಮತ್ತು ಅದು ಇರದೇ ಇರತಕ್ಕಂಥ ಗಂಡು ಸೊಳ್ಳೆಗಳು ಸೇರಿದಾಗ ಇಟ್ಟಂಥ ಮೊಟ್ಟೆ ಮರಿಯಾಗುತ್ತೆ. ಈ ಬ್ಯಾಕ್ಟೀರಿಯಾ ಸೋಂಕಿತ ಸೊಳ್ಳೆಗಳು ಇತರ ಸೊಳ್ಳೆಗಳೊಂದಿಗೆ ಮಿಲನಗೊಂಡು ಬ್ಯಾಕ್ಟೀರಿಯಾವನ್ನು ಅವುಗಳಿಗೆ ವರ್ಗಾಂತರಿಸ್ತವೆ. ಕಾಲಾನುಕ್ರಮದಲ್ಲಿ ಇದು ಸೊಳ್ಳೆಗಳ ಎಲ್ಲ ಸಂಕುಲಗಳಿಗೂ ಹರಡುತ್ತೆ. ಕೊಲಂಬಿಯಾದ ನವರ ಕಣಿವೆಯ ಕೆಲವು ಪ್ರದೇಶಗಳಲ್ಲಿ ಕಳೆದ 4 ದಶಕಗಳಲ್ಲಿ ಅತಿ ಹೆಚ್ಚಿನ ಡೆಂಗ್ಯೂ ಜ್ವರದ ಪ್ರಕರಣಗಳು ದಾಖಲಿಸಲ್ಪಟ್ಟಿದ್ದವು. ಆದರೆ ವಾಲ್ಬಾಕಿಯ ಹೊಂದಿದಂಥ ಸೊಳ್ಳೆಗಳನ್ನು ಬಿಟ್ಟ ಪ್ರದೇಶಗಳಲ್ಲಿ 2015ರಲ್ಲಿ ಡೆಂಗ್ಯೂ ಪ್ರಮಾಣ 75% ಕುಸಿತು. ಬ್ರೆಜಿಲ್ನಲ್ಲಿ ಡೆಂಗ್ಯೂ ಮತ್ತು ಜಿಕಾ ಮಹಾಮಾರಿ ರೋಗಗಳಾಗಿದ್ದಾವೆ. ಆದ್ದರಿಂದ ಬ್ರೆಜಿಲ್ ಕಂಪನಿ ವಾರಕ್ಕೆ 10 ಕೋಟಿ ವಾಲ್ಬಾಕಿಯ ಇರ್ತಕ್ಕಂಥ ಸೊಳ್ಳೆಗಳನ್ನ ಎಲ್ಲ ನಗರಗಳಲ್ಲಿ ಬಿಡ್ತಕ್ಕಂಥ ಯೋಜನೆಯನ್ನು ಪೂರ್ಣಗೊಳಿಸಿದೆ. 2017 ಮತ್ತು 2019ರ ಅವಧಿಯಲ್ಲಿ ಇಂಡೋನೇಷಿಯಾ, ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್ಗಳಲ್ಲಿ ವಾಲ್ಬಾಕಿಯ ಬ್ಯಾಕ್ಟೀರಿಯಾ ಹೊಂದಿದ್ದಂಥ ಸೊಳ್ಳೆಗಳನ್ನು ಬಿಡುಗಡೆ ಮಾಡಿದ ನಂತರ ಅವುಗಳಿಂದ ಹರಡ್ತಕ್ಕಂಥ ವೈರಸ್ಗಳ ರೋಗಗಳಲ್ಲಿ ಭಾರಿ ಇಳಿಕೆ ವರದಿಯಾಗಿದೆ. ಇವೆಲ್ಲವನ್ನು ತಿಳಿದ ನಂತರ ನಮಗೆ ಸೊಳ್ಳೆಗಳು ಕಡಿಯೋದನ್ನು ನಿಲ್ಲಿಸ್ತವೆ, ನಮಗೆ ನಮ್ಮ ನಿದ್ರೆಗೆ ಭಂಗ ಬರೋದು ನಿಲ್ಲುತ್ತದೆಯೇ ಅಂತ ಕೇಳಿದರೆ ಇಲ್ಲ ಅಂತ ಹೇಳಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮನ್ನು ಕಡಿತಕ್ಕಂಥ ಮನೆ ಸೊಳ್ಳೆನಲ್ಲಿ ವಾಕಿಯ ಬ್ಯಾಕ್ಟೀರಿಯಾ ಇರ್ತದೆ ಅಂತಷ್ಟೇ ನಾವು ಹೇಳ್ಬೋದು. ಆದರೆ ಎಲ್ಲ ಸೊಳ್ಳೆಗಳಲ್ಲಿಯೂ ವಾಕಿಯ ಬ್ಯಾಕ್ಟೀರಿಯಾ ಸೇರಿದಾಗ ಮುಂದೆ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ಅನ್ನೋದನ್ನು ವಿಜ್ಞಾನಿಗಳು ಒತ್ತಿ ಹೇಳ್ತಾರೆ. ಹಾಗೆ ಈ ವೈರಸ್ಗಳಿಂದ ಬರ್ತಕ್ಕಂಥ ಸೋಂಕುಗಳನ್ನು ತಡೆಗಟ್ಟೋದಕ್ಕೆ ಲಸಿಕೆಗಳನ್ನು ಬಳಸೋದನ್ನು ಕೂಡ ಅವರು ಶಿಫಾರಸು ಮಾಡ್ತಾರೆ. ಸೊಳ್ಳೆಗಳು ಮತ್ತು ಅವುಗಳ ಹರಡ್ತಕ್ಕಂಥ ಇತರ ರೋಗಗಳನ್ನು ನೈಸರ್ಗಿಕ ವಿಧಾನಗಳ ಮೂಲಕವೇ ಹತೋಟಿಗೆ ತರ್ತಕ್ಕಂಥ ಈ ಪ್ರಯತ್ನ ಹೊಸದಾದಂಥ ದಾರಿಯೊಂದನ್ನು ತೆರೆದೈತೆ. ಇದು ಮುಳ್ಳಿನಿಂದ ತೆಗಿತಕ್ಕಂಥ ತಂತ್ರ ಆಗೈತೆ. ಮುಂದಿನ ವಿಡಿಯೋಗಳಲ್ಲಿ ಇಂತಹ ಇತರ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳಿಯೋಣ. ವಂದನೆಗಳೊಂದಿಗೆ.